ಪ್ರಯುಕ್ತ ಬಹುಶಃ ಇಡೀ ದೇಶಾದ್ಯಂತ ಅವರ ನೇತಾರನ ಸ್ಮರಣೆಯಲ್ಲಿ ಬಹಳ ಅಂದರೆ ಕಾರ್ಯಕ್ರಮಗಳು, ಅದೇ ರೀತಿ ಸೇವಾ ಕಾರ್ಯಗಳು ನಿನ್ನೆ ನಡೆದಿರುವಂಥದ್ದು. ಅದೇ ರೀತಿ ಅವರ ಸ್ಮರಣೆಯ ಮುಖಾಂತರ ಈಗ ಸರ್ಕಾರಗಳು ವಿಶೇಷವಾಗಿ ಅವರಿಗೆ ಗೌರವ ನೀಡುವ ಹಿನ್ನೆಲೆಯಲ್ಲಿ ಆ ದಿನವನ್ನು ಯುವ ದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕದ್ರಿ 32ನೇ ಉತ್ತರ ವಾರ್ಡ್ ಸರ್ಕಿಟ್ ಹೌಸಿನಿಂದ ಹಿಡಿದು ನಂತೂರುವರೆಗಿನ ಏನು ರಸ್ತೆ ಇದೆ, ಆ ರಸ್ತೆಗೆ ಈಗಾಗಲೇ ಬಹಳ ವರ್ಷದ ಹಿಂದೆ ಇದ್ದಂತಹ ಸ್ವಾಮಿ ವಿವೇಕಾನಂದ ರಸ್ತೆ, ಅದರ ಹೊಸ ನಾಮಫಲಕವನ್ನು ಅನಾವರಣ ಮಾಡುವ ಕಾರ್ಯಕ್ರಮ ನಿನ್ನೆ ಸರ್ಕಿಟ್ ಹೌಸ್ ಮುಂಭಾಗದ ಸ್ಥಳದಲ್ಲಿ ಜರುಗಿದೆ. ಆ ಕಾರ್ಯಕ್ರಮಕ್ಕೆ ನಾವು ಮಾಜಿ ಸೈನಿಕರು, ಹಾಗೆ ಆ ಭಾಗದ ಸ್ಥಳೀಯ ಸಂಘ ಸಂಸ್ಥೆಗಳು, ಪ್ರಮುಖರು, ಹಾಗೆ ಆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಯೋಗಿಮಠದ ಮಠಾಧೀಶರು ಬಂದು ಅದನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮ. ಆದರೆ ಕಾರ್ಯಕ್ರಮ ಮುಗಿದು ಒಂದು ಸ್ವಲ್ಪನೇ ಹೊತ್ತಿನಲ್ಲಿ ಪಾಲಿಕೆಯ ವತಿಯಿಂದ ಏನು ನಾಮಫಲಕ ಇದೆ ಅದನ್ನು ಕಿತ್ತು ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನಾವು ಆ ಸಂದರ್ಭದಲ್ಲಿ ಯಾರು ಕಿತ್ತುಕೊಂಡು ಹೋಗಿದ್ದಾರೆ, ಕಿತ್ತುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ಥಳೀಯರು ನೋಡಿದ್ದಾರೆ, ಸಾಕ್ಷಿಗಳು ಇದ್ದಾರೆ. ಆದರೆ ಅವರಲ್ಲಿ ಪ್ರಶ್ನಿಸಿದಾಗ ಅವರು ಹೇಳಿರುವಂಥದ್ದು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹೇಳಿರುವ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಂಡು ಹೋಗಿದ್ದೇವೆ ಅಂತ ಹೇಳಿರುವಂಥದ್ದು. ಅದರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಹೇಳಿದಾಗ ಅವರಿಂದ ಬಂದ ಉತ್ತರ, ಮೇಯರ್ ಅವರು ಬಹಳ ಒತ್ತಡದಿಂದ ನಮಗೆ ಹಿಂದಿನ ದಿನದಿಂದಲೇ ಬಹಳ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಅದನ್ನು ಕಿತ್ತುಕೊಂಡು ಬರಬೇಕು, ನೀವೇನೋ ಮಲಗಿದ್ದೀರಾ ಮನೆಯಲ್ಲಿ, ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ, ಈಗಲೇ ಕಿತ್ತುಕೊಂಡು ಬನ್ನಿ ಅಂತ ಬಹಳ ಏನು ಪೌರುಷವನ್ನು ತೋರಿಸಿ ಆ ಕೃತ್ಯವನ್ನು ಅವರು ಮಾಡಿಸಿರುವಂಥದ್ದು. ಇವತ್ತು ನಾವು ನೇರವಾಗಿ ಕೇಳುವಂಥದ್ದು, ಈಗಾಗಲೇ ಇದ್ದಂಥ ಏನು ರಸ್ತೆಯ ಹೆಸರು ನಿನ್ನೆದು ಹೊಸ ನಾಮಕರಣ ಅಲ್ಲ, ಬದಲಾಗಿ ಆ ರಸ್ತೆಗೆ ನಾಮಫಲಕವನ್ನು ಹೊಸದಾಗಿ ಹಾಕಿರುವಂಥದ್ದು. ಇದನ್ನ ಇವರು ಕಿತ್ತುಕೊಂಡು ಹೋದದ್ದು ಯಾತಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅಂತ ಮೊದಲು ನಮಗೆ ಮೇಯರ್ ನಮಗೆ ಮಾತನಾಡುವ ಒಂದು ಸೌಜನ್ಯತೆಯನ್ನು ಕೂಡ ತೋರಿಸಲಿಲ್ಲ. ಅದರ ಜೊತೆಗೆ ಒಂದು ಮಹಾನಗರ ಪಾಲಿಕೆ ಸದಸ್ಯಳಾಗಿ, ಅದು ಕೂಡ ಇವತ್ತು ವಿಪಕ್ಷ ನಾಯಕಿ ನನಗೆ ಜವಾಬ್ದಾರಿಯಲ್ಲಿದ್ದೇನೆ, ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಅದನ್ನು ನಾಮಫಲಕವನ್ನು ಕಿತ್ತುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಇವತ್ತು ಹಿರಿಯರಾಗಿದ್ದುಕೊಂಡು ಬಹಳ ಅನುಭವ ನಮ್ಮ ಮೇಯರ್ ಅವರು ಮಾತಿಗೆ ಹೇಳ್ತಾರೆ, ಅವರು ನನಗೆ ಬಹಳಷ್ಟು ಅನುಭವ ಇದೆ, ಮಹಾನಗರ ಪಾಲಿಕೆಯಲ್ಲಿಯೂ ಕೆಲಸ ಮಾಡಿ ಅದರ ಎಲ್ಲ ಅನುಭವಗಳು, ಅದೇ ರೀತಿ ಪಕ್ಷದ ಕೂಡ ಹಿರಿಯ ಸದಸ್ಯರಾಗಿದ್ದುಕೊಂಡು ಇವತ್ತು ನಿನ್ನೆ ಅವರು ಮಾಡಿರುವಂಥ ಕೆಲಸ ಏನಿದೆ ಅದು ಒಂದು ರೀತಿಯಲ್ಲಿ ಅಕ್ಷಮ್ಯ ಅಪರಾಧ. ನಿನ್ನೆ ಒಂದು ಜೋಗಿ ಸಮಾಜದ ಅವರ ಬಂಧುಗಳು, ನಾವು ಜೋಗಿ ಸಮಾಜ ಬಂಧುಗಳನ್ನು ಗೌರವಿಸ್ತೀವಿ, ಯೋಗೀಶ್ವರ ಮಠದ ಜೋಗಿ ಮಠದ ಏನು ಪ್ರತಿಯೊಂದು ಕಾರ್ಯಕ್ರಮಗಳು ಭಾಗವಹಿಸ್ತೀವಿ. ಕಳೆದ 2ನೇ ಬಾರಿ ನಾನು ಆ ಪ್ರದೇಶವನ್ನು ಪ್ರತಿನಿಧಿಸುವಂಥದ್ದು ಬಹಳ ಗೌರವ ನನಗೆ ಇದೆ. ಅದಕ್ಕಾಗಿಯೇ ನಾವು ನಾಮಫಲಕದಲ್ಲಿ ಏನು ಸ್ವಾಮಿ ವಿವೇಕಾನಂದ ರಸ್ತೆ ಜೊತೆಗೆ ಕದ್ರಿ ಪಾರ್ಕ್, ಕದ್ರಿ ಯೋಗೀಶ್ವರ ಬ್ರಾಕೆಟಲ್ಲಿ ಜೋಗಿ ಮಠ ಅಂತ ಬಹಳ ಗೌರವದಿಂದ ಅದರಲ್ಲಿ ಹಾಕಿರುವಂಥದ್ದು. ಬಹುಶಃ ನಾವು ಪ್ರತಿ ಮೀಟಿಂಗಲ್ಲೂ ಕೂಡ ಹೇಳ್ತೇವೆ, ನಮಗೆ ಹೊರ ಭಾಗದಿಂದ ಬಂದವರಿಗೆ ಮಾಹಿತಿಯ ಕೊರತೆ ಇದೆ. ಕದ್ರಿ ಪಾರ್ಕಿಯಲ್ಲಿ ನಮ್ಮ ಪ್ರೇಕ್ಷಣಿಕ ಸ್ಥಳಗಳಲ್ಲಿ, ಧಾರ್ಮಿಕ ಸ್ಥಳಗಳಲ್ಲಿ ಅಂತ ಗೊತ್ತಾಗದೆ ಆ ಮಾಹಿತಿಯ ಕೊರತೆ ಬಹಳ ಇದರಿಂದ ಸ್ಥಳೀಯ ಪ್ರತಿನಿಧಿಯಾಗಿ ಇದನ್ನ ಕೊರತೆಯನ್ನು ನೀಗಿಸಬೇಕು ಹಿನ್ನೆಲೆಯಲ್ಲಿ ನಾವು ಆ ಒಂದು ಸುಸಂದರ್ಭದಲ್ಲಿ ವಿವೇಕಾನಂದ ಏನು ನಾಮಫಲಕವನ್ನು ಅವರ ಹೆಸರಿನಲ್ಲಿ ನಿನ್ನೆ ಹಾಕಿರುವಂಥದ್ದು. ಬಹುಶಃ ಅದನ್ನು ಎತ್ತುಕೊಂಡು ಬಂದಿರುವಂಥ ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಮೇಯರ್ ಅವರು ನಮ್ಮನ್ನು ಅಟ್ಲೀಸ್ಟ್ ಒಂದು ಸೌಜನ್ಯತೆಗೆ, ಮಹಾನಗರ ಪಾಲಿಕೆ ಸದಸ್ಯ ಅದರಲ್ಲೂ ವಿಪಕ್ಷ ನಾಯಕಿಯನ್ನು ಒಂದು ಸೌಜನ್ಯಕ್ಕೆ ಕರೆದು ಬಿಟ್ಟು ಅವರು ಹೇಳಬಹುದಿತ್ತು, ನೋಡಿ ಇದು ಈ ರೀತಿ ಹಾಕಿದ್ದು ತಪ್ಪು, ಆ ರೀತಿ ಒಂದು ವೇಳೆ ಅವರ ಮನಸ್ಸಲ್ಲಿ ಇದ್ರೆ ಅದು ಹಾಕಿದ್ದು ತಪ್ಪು ಅಂತ, ಯಾತಕ್ಕಾಗಿ ತಪ್ಪಾಗಿದೆ, ಬಹುಶಃ ಅಲ್ಲಿ ಬೇರೆ ಯಾವ ಹೆಸರನ್ನು ನಾವು ಹಾಕಬೇಕು ಅಂತ ಅವರಾದ್ರೂ ಹೇಳಬಹುದಿತ್ತು. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಈಗ 2ನೇ ಬಾರಿಯಲ್ಲಿ ಪ್ರತಿನಿಧಿಸ್ತಾ ಇದ್ದೇನೆ.
ನಮ್ಮ ಹಿರಿಯರಲ್ಲೂ ಕೇಳಿದ್ರು ಕೂಡ ಬಹುಶಃ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಸರ್ಕಿಟ್ ಹೌಸ್ ಇಂದ ಹಿಡಿದು ನಂತೂರಿನವರೆಗೆ ರಸ್ತೆ ಸ್ವಾಮಿ ವಿವೇಕಾನಂದ ರಸ್ತೆ ಅಂತ ನಮ್ಮದಾಗಿರೋದು. ಮತ್ತೆ ಅಲ್ಲಿ ಪ್ರತಿಯೊಂದು ಒಳ ರಸ್ತೆಯೂ ಕೂಡ ಈಗಲೂ ಕೂಡ ವಿವೇಕಾನಂದ 1ನೇ ಅಡ್ಡ ರಸ್ತೆ, 2ನೇ ಅಡ್ಡ ರಸ್ತೆ, 3ನೇ, 4ನೇ, 5ನೇ, 6ನೇ ಅಡ್ಡ ರಸ್ತೆಗಳಂತೆ ಅಲ್ಲಿ ಗುರುತಿಸಿರುವಂಥದ್ದು. ಮತ್ತೆ ಪ್ರತಿಯೊಬ್ಬರ ಅಡ್ರೆಸ್ ಅಲ್ಲಿ ವಿಳಾಸದಲ್ಲಿ ಕೂಡ ಅದೇ ಅಡ್ರೆಸ್ ಇರುವಂಥದ್ದು. ಆದರೆ ಇವರು ತೆಗೆದಿರುವ ಕಾರಣ ಏನು? ಮನೆ ಕಮಿಷನರ್ ಅಲ್ಲಿ ನಾವು ಕೇಳಿದಾಗ ಅವರಿಂದ ಬಂದದ್ದು ಏನಂದ್ರೆ ಉತ್ತರ, ಮೇಯರ್ ಅವರು ಬಹಳ ಒತ್ತಡದಿಂದ ಅದನ್ನು ತೆಗೆಸಿದ್ದಾರೆ. ಆದ್ರೆ ನಾನು ಹೇಳಿದೆ, ಹಾಗಾದ್ರೆ ನೀವು ಒಂದು ಕಮಿಷನರ್ ಆಗಿ ಯಾವುದೇ ಒಂದು ವೆರಿಫೈ ಮಾಡದೆ ನೀವು ಯಾವ ರೀತಿಯಲ್ಲಿ ಕೆಳಗಿನ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿದ್ರಿ ತೆಗಿಸ್ಲಿಕ್ಕೆ ಅಂತ ಹೇಳಿದ್ರೆ, ನಾನು ಯಾವುದೇ ರೀತಿಯ ಒತ್ತಡ ಹಾಕಲಿಲ್ಲ, ನೋಡ್ಕೊಂಡು ಬನ್ನಿ ಅಂತ ಹೇಳಿದೆ ಅಂತ ಅವರು ಕಮಿಷನರ್ ಅವರು ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಕಮಿಷನರ್ ಒಂದು ಮಾತು ಹೇಳಿದ್ರು, ಮೇಯರ್ ಅವರು ಹೇಳಿದ್ರಂತೆ, ಜೋಗಿಮಠ ರಸ್ತೆ ಅಂತ ಇತ್ತು, ಅದು ರಸ್ತೆ ಅಂತ ಇಲ್ಲದಿದ್ರೆ ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ, ಈವರೆಗೂ ಕೂಡ ಆ ರಸ್ತೆಗೆ ಸ್ವಾಮಿ ವಿವೇಕಾನಂದ ರಸ್ತೆ ಬಿಟ್ಟರೆ ಅಧಿಕೃತವಾಗಿ ಇದುವರೆಗೂ ಯಾವುದೇ ಒಂದು ಹೆಸರನ್ನ ನಮಗೆ ರೆಸಲ್ಯೂಷನ್ ಕೌನ್ಸಿಲ್ ಅಲ್ಲಿ ಆಗಲಿಲ್ಲ. ಒಂದು ವೇಳೆ ಜೋಗಿಮಠ ರಸ್ತೆ ಅಥವಾ ಕದ್ರಿಪಾರ್ಕ್ ರಸ್ತೆ ಅಂತಾನೆ ರೆಸಲ್ಯೂಷನ್ ಆಗಿದ್ರೆ ಖಂಡಿತವಾಗಿಯೂ ನಾವು ಅಲ್ಲಿ ಮೇಯರ್ ಅವರ ಗಮನಕ್ಕೆ ತಂದು ಅಥವಾ ಮೇಯರ್ ಅವರ ನೇತೃತ್ವದಲ್ಲಿ ಅದರ ನಾಮಫಲಕವನ್ನು ಮಾಡಬಹುದಿತ್ತು. ನಾವು ಇವತ್ತು ನೇರವಾಗಿ ಹೇಳುವಂಥದ್ದು, ಇವತ್ತು ಮಹಾನಗರ ಪಾಲಿಕೆ ಅದರಲ್ಲಿ ವಿಶೇಷ ವಿಪಕ್ಷ ನಾಯಕಿಯ ವತಿಯಿಂದ ಇವರು ಸ್ವಾಮಿ ವಿವೇಕಾನಂದರ ಹೆಸರಿನ ನಾಮಫಲಕ ಅಲ್ಲಿ ನಾವು ಹಾಕಿದ್ದೇವೆ. ಬಹುಶಃ ಅವರಿಗೆ ಹೊಟ್ಟೆ ಉರಿ ಆಗ್ತಾ ಇದೆ ಏನು, ಅವರ ನೇತೃತ್ವದಲ್ಲಿ ಆಗ್ಲಿಲ್ಲ ಅಂತ ನನಗೆ ಬಹುಶಃ ಆ ರೀತಿ ಅನಿಸ್ತಾ ಇದೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಅವರೊಂದು ಕರೆದು ಮಾತುಕತೆ ಮಾಡಿ ಇದು ಬೇಡ ಇತ್ತು, ಬೇರೆ ಹೆಸರನ್ನು ಇಡಬಹುದಿತ್ತು, ಖಂಡಿತವಾಗಿ ಆ ವಿಚಾರದಲ್ಲಿ ನಾವು ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ವಿ. ಆದ್ರೆ ಅದನ್ನು ಮಾಡೋದು ಬಿಟ್ಟು ನೇರವಾಗಿ ಇತ್ತು ನಮ್ಮ ಮಾನ್ಯ ಮೇಯರ್ ಅವರು ಹಿರಿಯರಾಗಿ ಇವತ್ತು ಒಂದು ರೀತಿಯಲ್ಲಿ ಗೂಂಡ ಪ್ರವೃತ್ತಿಯನ್ನ ಇವತ್ತು ನಿನ್ನೆ ತೋರಿಸಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳುವುದು ಇಷ್ಟೇ, ಇವತ್ತು ಸೋಮವಾರದ ಒಳಗೆ ಆ ನಾಮಫಲಕವನ್ನ ಅಲ್ಲಿ ಹೇಗೆ ತೆಗೆದಿದ್ದಾರೋ ಅಲ್ಲಿ ಆ ಸ್ಥಿತಿಯಲ್ಲಿ ಅದನ್ನು ತಂದು ಇಡಬೇಕು. ಇಲ್ಲದಿದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೆ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಆ ಭಾಗದ ಇಡೀ ಬಂಧುಗಳನ್ನು ಸೇರಿಸಿಕೊಂಡು ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೇವೆ. ಅದಕ್ಕೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಮೇಯರ್ ಅವರಿಗೆ. ಕಮಿಷನರ್ ಅವರು ಕೂಡ ಇವತ್ತು ಯಾವುದೇ ಒಂದು ಹೋಗಿ ಪರಿಶೀಲನೆ ಮಾಡದೆ, ಅದು ಹೌದು ಅಲ್ವೋ ಏನನ್ನೋ ಪರಿಶೀಲನೆ ಮಾಡದೆ ಏಕಾಏಕಿ ಅದನ್ನು ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಇವರ ಆಡಳಿತ ಏನು ಕಾರ್ಯವೈಖರಿ ಏನಿದೆ ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ನಾವು ಕೇವಲ 2 ದಿವಸಗಳ ಅವಧಿಯನ್ನು ಕೊಡುವಂಥದ್ದು. ಸೋಮವಾರದ ಸಾಯಂಕಾಲದ ಒಳಗೆ ಈ ನಾಮಫಲಕವನ್ನ ಅದೇ ಸ್ಥಳದಲ್ಲಿ ಅಳವಡಿಸದಿದ್ದರೆ ಖಂಡಿತವಾಗಿಯೂ ನಾವು ಮಂಗಳವಾರದ ದಿವಸ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಅಂತ ಹೇಳಿ ನೋಡಿ, ಇದು ಚುನಾವಣಾ ಆಯೋಗದ ನಮಗೆ ವೋಟರ್ ಲಿಸ್ಟ್. ನಾನು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರಿಂದ ಇದು ಪ್ರತಿಯೊಬ್ಬರ ಮತದಾರರ ಪಟ್ಟಿ, ಅದರಲ್ಲಿ ಬರುವಂತದ್ದು ನಮಗೆ ಇಡೀ ವಾರ್ಡಿನ ಸ್ಕೆಚ್. ಅದರಲ್ಲಿ ಬಂದು ನೋಡಿ, ಇಲ್ಲಿ ಪೊಲೀಸ್ ಸ್ಟೇಷನ್, ಆದರೆ ಇಲ್ಲಿ ಸರ್ಕಿಟ್ ಹೌಸ್ ಇದೆ. ಈ ಪೊಲೀಸ್ ಸ್ಟೇಷನ್ ತಾಗಿಕೊಂಡು ಈ ಹೋಗುವಂತ ನಂತೂರು ಕಡೆ ಹೋಗುವಂತ ಪ್ರಮುಖ ರಸ್ತೆ ಏನಿದೆ ಅದು ವಿವೇಕಾನಂದ ರಸ್ತೆ ಅಂತಲೇ ನಮೂದಾಗಿರುವಂಥದ್ದು. ಇದು ಏನು ಮೊದಲು ಕಾಂಕ್ರೀಟ್ ರೋಡ್ ಆಗುವಂತ ಸಂದರ್ಭದಲ್ಲಿ ಇದ್ದಂತ ನಾಮಫಲಕವನ್ನ ಅಭಿವೃದ್ಧಿ ನೆಪದಲ್ಲಿ ಅದು ಆ ಚಕ್ರಕ್ಕೆ ಸಿಲುಕಿ ಅದು ನಾಶ ಆಗಿರುವಂಥದ್ದು. ತದನಂತರ ಏನು ಮೊದಲು ಬಹಳ ಹಿಂದಿನ ಕಾಲದಲ್ಲಿ ಈ ರಸ್ತೆ ಏನು ಬಹಳ ಸಪೂರವಾದ ರಸ್ತೆ, ಬಹಳ ಸಣ್ಣ ರಸ್ತೆ, ಅದು ನಂತೂರುವರೆಗಿನ ರಸ್ತೆ. ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಬಂತೋ ಅವಾಗ ಅದು ಡಿವೈಡ್ ಆಗಿ ಹೋಯಿತು. ಈ ಭಾಗದ ಎಲ್ಲಾ ಒಳ ರಸ್ತೆಗಳು ಕೂಡ ಈಗಲೂ ಕೂಡ ವಿವೇಕಾನಂದ ಅಡ್ಡ ರಸ್ತೆಗಳೇ ಅಂತ ಹೆಸರಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೋಡಿದ್ರೆ ಯಾವಾಗ ಅದು ರಸ್ತೆ ಅಂತ ನಾಮಕರಣ ಆಗಿದೆ ಅದರ ಮೊದಲು ಕದ್ರಿ ಪಾರ್ಕು ಇರಲಿಲ್ಲ, ಮತ್ತೆ ಅಲ್ಲಿ ಇರುವಂತ BSNL ಆಫೀಸ್ ಅದು ಯಾವುದೂ ಇರಲಿಲ್ಲ, ಕದ್ರಿ ಜಿಂಕೆವನ್ನ ಇತ್ತು ಅದೂ ಇರಲಿಲ್ಲ, ಮನೆಗಳು ಕೂಡ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ರಸ್ತೆ ಅಂತಾನೆ ಅದು ನಮೂದಾಗಿದೆ. ಹಾಗಿದ್ರೆ ಮೇಯರ್ ಅವರು ಭಾಷೆ ನಾವು ಈಗಾಗಲೇ ಹೇಳಿದ್ದೇವೆ, ಮೇಯರ್ಗೆ ಮಾಹಿತಿಯ ಕೊರತೆ ಇದೆ ಅಂತ. ಇದನ್ನು ಅವರು ಇವತ್ತು ಅವರೇ ತೋರಿಸಿಕೊಟ್ಟಿದ್ದಾರೆ. ಒಂದು ಹಿರಿಯರಾಗಿ ಅವರಿಗೆ ಮಾಹಿತಿಯ ಕೊರತೆ ಖಂಡಿತವಾಗಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ
ಮೇಡಮ್, ಈಗ ಈ ಪಾಲಿಕೆ ವ್ಯಾಪ್ತಿಯಲ್ಲಿ ಹೆಸರಿಡಬೇಕಾದ್ರೆ ಪ್ರೊಸೀಜರ್ ಹೇಗೆ ನಿರ್ಣಯ ಆಗಬೇಕು, ಸರ್ಕಾರಕ್ಕೆ ಹೋಗ್ಬೇಕು ಅಂತ ಏನಾದ್ರು ಈಗ ಹೊಸ ನಾಮಕರಣ ಯಾವುದೇ ರಸ್ತೆಗೆ ಮಾಡುದಾದ್ರೆ ಹಿಂದಿನ ಕಾಲದ ಇದು ಹಿಂದೆ ಆಗಿರುವಂತದ್ದು, ಇದಕ್ಕೆ ಮರುನಾಮಕರಣ ಮಾಡುವ ಅಥವಾ ರೆಸಲ್ಯೂಷನ್ ಮಾಡಿದ್ದೇನಾದ್ರೂ ಇದೆ. ಈಗ ಮೇಯರ್ ಅಂತ ಪ್ರೆಸ್ ಮೀಟ್ ಮಾಡಿದ್ರ, ಆಗ ಮೇಯರ್ ಅವರು ನಮ್ಮ ಹತ್ರ ಮಾತಾಡ್ಲಿಲ್ಲ. ಆವಾಗ ಇವತ್ತು ಮೇಯರ್ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದೇ ಪ್ರಶ್ನೆ ನಾವು ಕೇಳಿದ್ದೇವೆ. ಅದಕ್ಕೆ ಅವ್ರೇನು ಹೇಳಿದ್ದಾರೆ ಅಂದ್ರೆ ಯಾವುದೇ ರೆಸಲ್ಯೂಷನ್ ಆಗಲಿಲ್ಲ, ಮತ್ತೆ ಅಲ್ಲಿ ಜೋಗಿ ಮಠದ ರಸ್ತೆ ಅಂತಲೇ ಇತ್ತು, ಅವರು ಅದನ್ನ ಫಲಕವನ್ನು ತೆಗೆದು ಬಿಸಾಡಿ ಹೊಸದಾಗಿ ಇದನ್ನು ಅವರು ಹಾಕಿದ್ದು ಅಂತ ಅವರ ವಾದ. ಒಂದು ವೇಳೆ ಅಲ್ಲಿ ಜೋಗಿ ಮಠ ರಸ್ತೆ ಅಂತ ಬರ್ದಿದ್ರೆ ಅದು ಮಹಾನಗರ ಪಾಲಿಕೆಯಿಂದ ಬರ್ದಿದ್ದಾರೆ ಅಂತ ನನಗೆ ಅವ್ರಿಗೆ ತೋರಿಸಿಕೊಡ್ಬೇಕು. ಯಾಕಂದ್ರೆ ಜೋಗಿ ಮಠ ರಸ್ತೆ ಅಂತ ರೆಸಲ್ಯೂಷನ್ ಆಗಿದ್ರೆ ಖಂಡಿತವಾಗಿ ನಾನು ನಾಳೆ ದಿನವೇ ಅಲ್ಲಿ ಜೋಗಿ ಮಠ ರಸ್ತೆ ಅಂತ ಹಾಕ್ತೀನಿ. ಯಾಕಂದ್ರೆ ಜೋಗಿ ಸಮಾಜದ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಮ್ಮ ಇಡೀ ಸುತ್ತಮುತ್ತಲ ವಾರ್ಡಿನ ಸುತ್ತಮುತ್ತಲು ಇರುವವರು ಎಲ್ಲ ಜೋಗಿ ಸಮಾಜದ ಬಂಧುಗಳು, ನಮ್ಮ ವಿದೇಶಿಗಳೇ ಇರುವಂತದ್ದು. ಜೋಗಿ ಸಮುದಾಯಕ್ಕೆ ಅವಮಾನ ಮಾಡಿದ್ರೆ ನೀವು ಖಂಡಿತವಾಗಿಯೂ ಅವರು ಮೇಯರ್ ಇವತ್ತು ಅವರು ಹೇಳುವಂತ ಏನಿದೆ ಮಾತೇನಿದೆ ಇದನ್ನು ಖಂಡಿತವಾಗಿ ನಾವು ಒಪ್ಪಲಿಕ್ಕೆ ರೆಡಿಯಾಗಿಲ್ಲ. ಯಾಕಂದ್ರೆ ಜೋಗಿ ಸಮಾಜ ಬಂಧುಗಳು ನಮ್ಮ ಜೊತೆ ಇದ್ದು ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಈ ಕೆಲಸ ಮಾಡುವಾಗಲೂ ಕೂಡ ನಮಗೆ ಅವರು ಬಹಳ ಅಭಿನಂದನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅದರಲ್ಲಿ ಸ್ವಾಮಿಗಳು ಬಂದಿರುವಂಥದ್ದು. ಇವತ್ತು ನೇರವಾಗಿ ಮೇಯರವರಿಗೆ ಹೇಳುವಂಥದ್ದು, ಅವರು ಇವತ್ತು ಅವರೇ ಸಮಾಜದ ಮಠಾಧೀಶರಿಗೆ ಅವರ ಅವಮಾನ ಮಾಡಿದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದರಿಗೆ ಕೂಡ ಅವರ ಅವಮಾನ ಮಾಡಿದ್ದಾರೆ. ನೋಡಿ, ಇದು ಇದು ನಮ್ಮ ಸದಸ್ಯರ ನಿಧಿಯಿಂದ ಕೈಗೊಳ್ಳುವಂತಹ ಕೆಲಸ. ಹಾಗಾಗಿ ನಮಗೆ ಪ್ರತಿಯೊಂದು ವಾರ್ಡಿನಲ್ಲಿ ಆಗುವ ಕೆಲಸಗಳಿಗೆ ಮೇಯರನ್ನು, ನಾನು ಉಪಮೇಯರನ್ನು ಕೂಡ ಕರೆದಿಲ್ಲ, ಅಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ನಾನು ಕರೆದಿರುವಂಥದ್ದು. ಮತ್ತೆ ಪ್ರಮುಖರು ಬಂದಿದ್ದಾರೆ.